ವರ್ಷನೂ ಯಾವುದೇ ಒಂದು ಇದಿಲ್ಲದೆ ಎಲ್ಲ ಪಂಚಾಯಿತಿಗಳಿಗಿಂತ ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಪಂಚಾಯಿತಿ ಅಭಿವೃದ್ಧಿ ಕಾರ್ಯನ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲ ಇದಕ್ಕೆ ಒಂದು ಅಧ್ಯಕ್ಷರಿಗೆ, ಒಂದು ಸದಸ್ಯರುಗಳ ಎಲ್ಲರ 19 ಜನರು ಸಪೋರ್ಟ್ ನಮ್ಗೆ ಒಳ್ಳೆ ರೀತಿಯಾಗಿತ್ತು. ಈ 5 ವರ್ಷದಲ್ಲಿ ಒಂದು ಜನ ಮೆಚ್ಕೊಳ್ಳೋ ರೀತಿಯಲ್ಲಿ, ಒಂದು ಗ್ರಾಮ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಈ ಒಂದು ಸೆಂಡ್ ಆಫ್ ದಿವಸ ನೀವೆಲ್ಲ ಏನು ಬಂದಿದ್ದೀರಾ, ಎಲ್ಲ ಇಲ್ಲಿ ಒಂದು ಒಗ್ಗಟ್ಟನ್ನ ನೋಡ್ತಾ ಇದ್ದೀರಾ. ಇನ್ನು ಮುಂದೇನು ಎಲ್ಲ ಇದೇ ಥರ ಸಪೋರ್ಟ್ ಮಾಡಬೇಕು ಅಂತ ಇನ್ನೂ ಆಗಲೇ ತುಂಬ ಹೆಸರನ್ನ ಮರ್ತೋದೆ. ನಾನು ನಾಗಸಮ್ಮಣ್ಣವರಾಗ್ಬೋದು, ಹರೀಶ್ ಅಣ್ಣವರಾಗ್ಬೋದು, ಮತ್ತು ಪಸಿ ಅಣ್ಣವರಾಗ್ಬೋದು, ತಬ್ರಾಜಣ್ಣ ಆಗ್ಬೋದು, ಪ್ರತಿಯೊಬ್ಬರ ಸಪೋರ್ಟಿಂದನೇ ನಾನು ಒಂದು ಯಶಸ್ವಿಯಾಗಿ ಒಂದು ಅಧ್ಯಕ್ಷರ ಒಂದು ಸ್ಥಾನನ ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು. ಈ ಸಮಯದಲ್ಲಿ ಮಾಜಿ ಅಧ್ಯಕ್ಷರನ್ನ ನಾನು ನೆನಪು ಮಾಡ್ಕೊತೀನಿ. ರಾಮಣ್ಣವರು ಸಹ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ರು ಒಂದು ಇದಾಗಿ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಇಷ್ಟು ದಿವಸ ಒಂದು ಯಶಸ್ವಿಯಾಗಿ ಒಂದು ಅಧ್ಯಕ್ಷರ ಸ್ಥಾನನ ನಿಭಾಯಿಸೋದಕ್ಕೆ ಸಹಾಯ ಮಾಡಿದಂಥ ಎಲ್ಲ ಒಂದು ಸದಸ್ಯರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತು ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು ಒಂದು ಈ ಯಶಸ್ವಿಗೆ ಕಾರಣರಾದ ಮಾಧ್ಯಮ ಮಿತ್ರದವರಿಗೂ ನನ್ನ ಒಂದು ಕೃತಜ್ಞತೆಯನ್ನು, ವಂದನೆಯನ್ನು ಸಲ್ಲಿಸ್ತೀನಿ. ಸದಸ್ಯರಾಗಿ 5 ವರ್ಷ ಪೂರೈಸಿ ಕಾಜೇಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಟಿದ್ದಾರೆ. ಆ ಸಮಾರಂಭವನ್ನು ಯಶಸ್ವಿಯಾಗಿ ಎಲ್ಲ 19 ಜನ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಮತ್ತು ನಮ್ಮ ಹಳ್ಳಿಗಳ ನಾಯಕರುಗಳೊಂದಿಗೆ ಸುಗಮವಾಗಿ ನಡೆಯಿತು. ಈ 5 ವರ್ಷದಲ್ಲಿ ನಮ್ಗೆ ತುಂಬ ತೃಪ್ತಿ ಆಗ್ತಾ ಇದೆ. ಪಂಚಾಯತಿಗೆ ಬಂದು ನಾವು ಸದಸ್ಯ ಮತವನ್ನು ಹಾಕಿಸ್ಕೊಂಡು ಇಲ್ಲಿ ಬಂದು ನಮ್ಮ ಮತದಾರರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ನಾವು ಅನ್ಯಾಯ ಮಾಡಿಲ್ಲ, ನಾವು ಅವ್ರಿಗೆ ಕೆಲಸ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀವಿ. ನಮ್ಗೆ 5 ವರ್ಷದಲ್ಲಿ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವರಾಗ್ಬೋದು, ನಮ್ಮ ಹಳ್ಳಿಯ ನಾಯಕರುಗಳಾಗ್ಬೋದು, ಎಲ್ಲರೂ ನಮಗೆ ಸಪೋರ್ಟಾಗಿ ನಿಂತ್ಕೊಂಡ್ರು. ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು 19 ಜನನ ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿ ಕಡೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ನಮ್ಗೆ ಎಲ್ಲ ರೀತಿ ಸಪೋರ್ಟ್ ಸಿಕ್ಕಿದೆ. ಆದರೆ ಒಂದು ಕೊರತೆ ಏನಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಗೆ ಹಣ ಬಿಡುಗಡೆ ಆಗಿಲ್ಲ. ಅದನ್ನ ಕೆಲಸ ಕುಂಠಿತ ಆಯಿತು. ನಮ್ಮ ಮತದಾರರಿಗೆ ಇನ್ನೂ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಾಯಿತು ಅಂತ ನಮಗೆ ಮನದಾಳದ ಆಸೆ ಇತ್ತು. ಅದು ಕುಂಠಿತ ಆಗುತ್ತೆ. ಅದು ನಮ್ಗೆ ಈಗಲೂ ಕೊರಗ್ತಾ ಇದೆ, ಈಗಲೂ ನೋವಿದೆ. ಇನ್ನೂ ಕೆಲಸ ಮಾಡ್ಬೋದಾಗಿತ್ತು. ಆರ್ಥಿಕ ಭದ್ರತೆಯಿಂದ ನಾವು ಮಾಡ್ಕೊಡೋಕ್ಕಾಗಿಲ್ಲ. ನಮ್ಗೆ ತುಂಬ ಸಂತೋಷ. 19 ಜನ ಒಂದು ಕುಟುಂಬದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಿದ್ದೀವಿ. ಸಿಬ್ಬಂದಿ ವರ್ಗದವರು ಸಹ ನಮಗೆ ತುಂಬ ಸಾಥನ್ನು ಕೊಟ್ಟರು. ಹಳ್ಳಿಯ ಎಲ್ಲ ನಾಯಕರುಗಳು, ಎಲ್ಲ ಮುಖಂಡರು ನಮ್ಗೆ ಅನುಕೂಲವನ್ನು ಮಾಡಿಕೊಂಡು 5 ವರ್ಷವನ್ನು ಪೂರೈಸಿ ನಮ್ಮ ಪಂಚಾಯತಿಯಲ್ಲಿ ಯಶಸ್ವಿಯಾಗಿ ಏನು ಕಪ್ಪು ಚಿಕ್ಕಿ ಇಲ್ಲದೆ ನಡ್ಕೊಂಡು ಹೋಗಿದ್ವಿ. ಇದೇ ನಮಗೆ ಸಂತೋಷ. ಇದಕ್ಕೆ ನಿಮ್ಮೆಲ್ಲ ಮಾಧ್ಯಮದವ್ರಿಗೂ, ಸಿಬ್ಬಂದಿ ವರ್ಗದವ್ರಿಗೂ, ಸಾರ್ವಜನಿಕರಿಗೂ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ವಂದಿಸುತ್ತಾ ನನ್ನ 2 ಗ್ರಾಮ ಪಂಚಾಯತಿ ಎಲ್ಲ ಮತಬಾಂಧವರಿಗೆ ಹಾಗೂ ಎಲ್ಲ ನಮ್ಮ ನೆಚ್ಚಿನ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ತಮಗೂ ಮಾಧ್ಯಮ ಮಿತ್ರರಿಗೂ ತಮ್ಮ ಕಾಲಾವಧಿ 5 ವರ್ಷಗಳ ಕಾಲ ನಾವು ಪೂರ್ಣಾವಧಿಯನ್ನು ಮುಗಿಸಿ ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ರಿ. ಹಾಗಾಗಿ ಎಲ್ಲರೂ ನಮ್ಮ ಸದಸ್ಯರು ಸಂತೋಷದಿಂದ ಬಂದು ಎಲ್ಲ ಒಳ್ಳೆ ರೀತಿಯಿಂದ 5 ವರ್ಷ ಕೆಲಸ ಕಾರ್ಯಗಳು ಪ್ರತಿ ಊರಲ್ಲೂ ಎಲ್ಲ ಸೌಜನ್ಯಯುತವಾಗಿ ಯಾವುದೇ ಪಕ್ಷ ಭೇದ ಮರೆತು ಎಲ್ಲ ಪಾರ್ಟಿ ಎಲ್ಲರೂ ಹಿರಿಯರ ಮಾರ್ಗದರ್ಶನ ಮುಖಾಂತರ ಎಲ್ಲ ನಮ್ಮ ಅಧ್ಯಕ್ಷರು 3 ಮತ್ತು ಈ ಕಾಲಾವಧಿಯಲ್ಲಿ 3 ಅಧ್ಯಕ್ಷಗಳಾಗಿದ್ದರು ಮತ್ತು ಉಪಾಧ್ಯಕ್ಷರು 2 ಆಗಿದ್ದರು. ಅದೇ ರೀತಿ ನಾವು ಅವ್ರ ಜೊತೆಗೂಡಿ ನಮ್ಮ 19 ಜನ ಸದಸ್ಯರು ಸಹ ಜೊತೆಗೂಡಿ ಪ್ರತಿ ಹಳ್ಳಿ, ಪ್ರತಿ ಗ್ರಾಮದಲ್ಲೂ ಹೋಗಿ ಎಲ್ಲ ಸಾರ್ವಜನಿಕ ನಮ್ಮ ಗ್ರಾಮಸ್ಥರ ಕುಂದುಕೊರತೆಗಳನ್ನೆಲ್ಲ ನಿವಾರಿಸಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮಂಥ ಬರುವಂಥ ಇನ್ನೂ ಮುಂದಿನ ರೀತಿ ಜನಪ್ರತಿನಿಧಿಗಳು ನಮ್ಮ ಪಂಚಾಯತಿ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊತೀನಿ. ಇದೇ ರೀತಿ ಇನ್ನು ಅನ್ಯೂನ್ಯವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನ್ಯೂನತೆ ಸರಿಪಡಿಸ್ಕೊಂಡು ಎಲ್ಲ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತೀನಿ. ವಿಶೇಷವಾಗಿ 5 ವರ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಶ್ರೀಮತಿ ಹೇಮಾ ಮಂಜುನಾಥ್ ಅವರು ತುಂಬ ಒಳ್ಳೆಯ ಕಾರ್ಯ. ಊರಲ್ಲಷ್ಟೇ ತೆರಬಳ್ಳಿ ಗ್ರಾಮದಲ್ಲಿ ನರೇಗಾದಲ್ಲಿ ತಿರುಗಿಡ ಒಂದು 30 lakhsವರೆಗೂ ಇದುವರೆಗೂ ಆಗಿರೋ ಮೆಂಬರ್ಗಳು ಯಾರೂ ಮಾಡಿಲ್ಲ. ಅಂಥ ಮಾದರಿಯಾಗಿರೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಓಟನ್ನು ಹಾಕಿ ಗೆಲ್ಲಿಸಿರ್ತಕ್ಕಂಥ ನನ್ನ ಗ್ರಾಮದ ಜನತೆಗೂ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಅವರಿಗೆ 5 ವರ್ಷಗಳ ಪರವಾಗಿ ಒಂದು ಕೃತಜ್ಞತೆಯನ್ನು, ಒಂದು ಥ್ಯಾಂಕ್ಸನ್ನು ನಾನು ನೀಡ್ತೇನೆ. ಮತ್ತು ಎರಡನೇದಾಗಿ 10 ತಿಂಗಳು ಒಂದು ಕಾಲಾವಧಿ ಸಿಕ್ತು ಅಧ್ಯಕ್ಷರು ಒಂದು ಇದಕ್ಕೆ. ಅದಕ್ಕೆ ನಾವು ಹೇಳಬೇಕಂದ್ರೆ ಆಪೋಸಿಟ್ ಪಾರ್ಟಿಯವರು ಓಟ್ ಹಾಕಿಲ್ಲ ಅಂತ ಇಟ್ಕೊಳ್ಳಿ. ನಮ್ಮ ಒಂದು ಪಾರ್ಟಿ ಪರವಾಗಿ ತುಂಬ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಮುನೇಗೌಡರು ಮತ್ತು ಪಸಿ ಅಣ್ಣವರು ಮತ್ತು ನಮ್ಮ ಜೊತೆಯಲ್ಲಿ ಎಸ್ಪೆಷಲಾಗಿ
ಅದಕ್ಕೆ ನಿಂತ್ಕೊಳ್ಳೇಬೇಕು, ಪುಟ್ಟು ಮಾಡಿ ನಿಲ್ಲಿಸಿದ್ದು ನಮ್ಮ ನಾಣಸೋಮಣ್ಣವರಿಗೆ ಕ್ರೆಡಿಟ್. ಪಂಚಾಯತಿ ಸದಸ್ಯರು ತುಂಬ ಇದು ಮಾಡಿ ಬೇಡವೇ ಬೇಡ ಅಂತ ಹೇಳಿದ್ವಿ. ಅದು 10 ಮಂತ್ಸಲ್ಲಿ ಏನು ಸರ್ಕಾರದ ಅನುದಾನದಲ್ಲಿ ಏನು ಮಾಡಿದಾರೋ ಅದಕ್ಕೆ ತುಂಬ ಜವಾಬ್ದಾರಿಯಾಗಿ ಒಂದು ರಿಮಾರ್ಕ್ಸ್ ಇಲ್ಲದೆ, ಯಾವುದೇ ₹1 ಯಾವುದೇ ರೀತಿ ರಿಮಾರ್ಕ್ಸ್ ಇಲ್ಲದೆ ಒಳ್ಳೆ ರೀತಿಯಾಗಿ ನಿಭಾಯಿಸಿದ್ದಾರೆ ನಮ್ಮ ಶ್ರೀಮತಿಯವರು. ಮತ್ತು ಪಂಚಾಯತಿಯಲ್ಲಿ ಪ್ರತಿ ಮೆಂಬರ್ 19 ಜನ ಪಕ್ಷಪಾತವಿಲ್ಲದೆ, ಮತ್ತು ಉಪಾಧ್ಯಕ್ಷರಾಗಲಿ ಉಳಿದ ಎಲ್ಲ ಪ್ರತಿ ಮೆಂಬರ್ಸ್ ಅಷ್ಟೇ ಒಂದು ಕುಟುಂಬ ಥರ ತುಂಬ ಚೆನ್ನಾಗಿ ಎಲ್ಲ ಒಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಥ್ಯಾಂಕ್ಸನ್ನು ಹೇಳ್ತೀವಿ. ಎಸ್ಪೆಷಲಿ ಮನೆ ಹುಡುಗರಿಗೆ ಪ್ರೆಸಿಡೆಂಟಾಗಿ ನಾಣಸೋಮಣ್ಣಗೆ ವಿಶೇಷವಾಗಿ ನಾವು ಒಂದು ಥ್ಯಾಂಕ್ಸನ್ನು ಹೇಳಬೇಕು. ಮತ್ತು ನಮ್ಮ ಉಪಾಧ್ಯಕ್ಷರು ಅಷ್ಟೇ ಒಂದು ಪಕ್ಷ ಬೇರೆ ಆದ್ರೂ ಒಂದು ಒಳ್ಳೆಯ ಒಂದು ಒಡನಾಟದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಕಾರ್ಯನಿರ್ವಹಿಸೋದಕ್ಕೂ ಅಷ್ಟೇ. ಮತ್ತು ಸಿಬ್ಬಂದಿ ವರ್ಗದವರು PDO ಸರ್ ಆಗ್ಬೋದು, ಸ್ಟಾರ್ಟಿಂಗ್ ಮಂಜುನಾಥ್ ಸರ್ ಇದ್ದರು, ಆಮೇಲೆ ಮುನ್ರಾಜ್ ಸರ್ ಬಂದರು, ಮತ್ತು ಈಗ ಹೊಸದಾಗಿ ನಿರಂಜನ್ ಸರ್ ಬಂದಿದ್ದಾರೆ PDO ಸಾಹೇಬರು, ಮತ್ತು ಸೆಕ್ರೆಟರಿ ಸಾಹೇಬರಲ್ಲಿ, ಮತ್ತು ನಮ್ಮ ಬಿಲ್ ಕಲೆಕ್ಟರ್ಸು, ಮತ್ತು ಎಲ್ಲ ರೀತಿ ಸಿಬ್ಬಂದಿ ವರ್ಗದವ್ರಿಗೂ ಈ ಸಮಯ ಈ ಕಾಲಾವಕಾಶ ಈ ಒಳ್ಳೆಯ ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಎಸ್ಪೆಷಲಿ ನಮ್ಮ ನಾಯಕರು MTB ನಾಗರಾಜಣ್ಣಗೂ ಒಂದು ಥ್ಯಾಂಕ್ಸನ್ನು ನಾವು ಹೇಳ್ತೇವೆ. ಯಾಕಂದರೆ ಅವರು ನಿಲ್ಲಿಸಿದ್ದಕ್ಕೆ ನಾವು ಮೆಂಬರಾಗಿ ನಿಂತ್ಕೊಂಡಿದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ, MTB ಸಾಹೇಬರು ಅವರು ಒಂದು ಮಾರ್ಗದರ್ಶನದಲ್ಲಿ ಮೆಂಬರ್ ಆದ್ವಿ. ಅವರ ಒಂದು ಸಪೋರ್ಟನ್ನು ನಾವು ಅಧ್ಯಕ್ಷರಾಗಿದ್ದೀವಿ. ಇದಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಎಲ್ಲರಿಗೂ ನಮಸ್ಕಾರ.